ಎಸ್, ಇವತ್ತಿಲ್ಲಿ ನಿಂತ್ಕೊಂಡಾಗ ಅನ್ಸುತ್ತೆ ಸಹಜವಾಗಿ ಏನಾಗುತ್ತೆ, ಸುಮ್ಮನೆ ಜರ್ನಿ ಹಿಂಗೆ ಬಂದ್ಬಿಟ್ಟಿರುತ್ತೆ. ಯಾವಾಗಲೂ ನೀವು ಗೋಲ್ ಫಿಕ್ಸ್ ಮಾಡ್ಕೋತೀರಿ. 52 ವರ್ಷದ ಜರ್ನಿಯಲ್ಲಿ ಏನು ಸ್ಟಾರ್ಟಿಂಗ್ ಏನು 74 ಶುರುವಾದಾಗಲೇ ಈ ಸಾಮ್ರಾಜ್ಯ ಹೀಗೆ ಅನ್ನೋದು ಏನು ಇರಲಿಲ್ಲ. ಆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಬಂದ್ರಿ. ಹೌದು. ಬಟ್ ನೀವೊಂದು ದೊಡ್ಡ ಗೋಲ್ನ ಫಿಕ್ಸ್ ಮಾಡ್ಕೋತೀರಿ ಒಂದಿನ, ಅದು ಯಾವ ದಿನ ಅಂತ? ವೆಲ್, ದೊಡ್ಡ ಗೋಲು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಗೋಲ್ ಕಡೆಗೆ ನಡೀತಾ ಇದ್ದೀವಿ, ಓಡೋಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಆ ಗೋಲ್ ಇನ್ನೂ ಹತ್ತಿರ ಬಂದಂಗೆ ಇದೆ, ಬಟ್ ಆ ಗೋಲ್ ರೀಚ್ ಆಗ್ತಾ ಇಲ್ಲ ನಾವು. ಲೈಕ್ ಫಾರ್ ಎಕ್ಸಾಂಪಲ್, ನಾವು ನಮ್ಮ ತಂದೆಗೆ ನಾನು 50ನೇ ವರ್ಷದಲ್ಲಿ ಸಂಗೀತ ಪಬ್ಲಿಕ್ ಲಿಮಿಟೆಡ್ ಮಾಡಿ ಅವ್ರಿಗೊಂದು ಗಿಫ್ಟ್ ಆಗಿ, ಅಪ್ಪಾಜಿ ನೀವು 1974 ಶುರು ಮಾಡಿದ ಕಂಪ್ನಿನ ನಾನು ಇವತ್ತು ಪಬ್ಲಿಕ್ ಲಿಮಿಟೆಡ್ ಆಗಿ ತೊಗೊಂಡೋಗಿದ್ದೀನಿ ಅಂತ ಹೇಳಬೇಕು ಅಂತ ತುಂಬ ಆಸೆ ಇತ್ತು. 50th ಇಯರ್, ಗೋಲ್ಡನ್ ಜುಬ್ಲಿ ಇಯರ್, ವಾಟ್ ಬೆಟರ್ ಇಯರ್ ಅಂತ ಹೇಳಿ. ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡೂ ದ್ಯಾಟ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಸಂಗೀತ ಪಬ್ಲಿಕ್ ಲಿಮಿಟೆಡ್ ಮಾಡಬೇಕು ಅಂತ. ಪಬ್ಲಿಕ್ ಲಿಮಿಟೆಡ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಟೈಮಿಂದ ಸಂಗೀತ IPO ಹೋಗಬೇಕು, ಸಂಗೀತ ಪಬ್ಲಿಕ್ ಲಿಮಿಟೆಡ್ ಆಗಬೇಕು ಅವತ್ತಿಗೆ ಅಂತ ಸುಮಾರು ಒಂದು 20 ವರ್ಷದ ಹಿಂದೆಯಿಂದ ಆ ಕನಸು ಇದೆ. ಅದೊಂದು ಕನಸು ನನಸಾಗಿಲ್ಲ ಇನ್ನೂ. ಒಂದು ಇನ್ನೊಂದೇನೆಂದರೆ, ಅದೇ ನೀವು ಇವಾಗಲೇ ಹೇಳಿದ್ರಿ, ಸ್ಟಾರ್ಟಿಂಗಲ್ಲಿ ಏನು ಗೋಲು ಗಮ್ಯ ಏನೂ ಇರಲ್ಲ, ಬಟ್ ಸಮ್ ಡೇ ಯು ವುಡ್ ಹ್ಯಾವ್ ಥಾಟ್ ಅಬೌಟ್ ಇಟ್ ಅಂತ. ಸುಮಾರು ಒಂದು 10 ವರ್ಷದ ಹಿಂದೆ ಸಂಗೀತ ಶುಡ್ ಬಿಕಮ್ ಅ ನ್ಯಾಷನಲ್ ಬ್ರ್ಯಾಂಡ್. ಅಂದರೆ ಕರ್ನಾಟಕದಲ್ಲಿ ನಾವು ಹೆಂಗಿದಿ ಎಲ್ಲರಿಗೂ ಗೊತ್ತೋ, ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರಬೇಕು ಅಂತ. ನೋ ಡೌಟ್ ಇಡೀ ದೇಶದಲ್ಲಿ ಇಂಡಸ್ಟ್ರಿಯಲ್ಲಿರೋರಿಗೆ ಎಲ್ಲರಿಗೂ ಗೊತ್ತು, ಬಟ್ ಸಾಧಾರಣ ಪ್ರಜೆಗಳಿಗೆ ಗೊತ್ತಿಲ್ಲ ಆಬ್ವಿಯಸ್ಲಿ. ಯಾಕೆಂದರೆ ಎಷ್ಟೋ ಸ್ಟೇಟ್ಸಲ್ಲಿ ನಾವಿಲ್ಲ. ನಾವು ಇವಾಗ 7 ಸ್ಟೇಟ್ಸಲ್ಲಿದ್ದೀವಿ, ಬಟ್ ನಮ್ಮ ದೇಶದಲ್ಲಿ ಎಷ್ಟೋ ಸ್ಟೇಟ್ಸ್ ಇದೆ, 30 ಸ್ಟೇಟ್ಸ್ ಇದೆ. ಸೊ ಅದನ್ನು ಇವಾಗ ವಿ ಹ್ಯಾವ್ ಟೇಕನ್ ಅಪ್ ದಟ್ ಜಾಬ್. ನೆಕ್ಸ್ಟ್ 2 ಇಯರ್ಸಲ್ಲಿ ಪ್ಯಾನ್ ಇಂಡಿಯಾ ಫ್ರ್ಯಾಂಚೈಸಿ ಮೂಲಕ ರೀಚ್ ಆಗಬೇಕು ಅಂತ ಇದೀವಿ. ನಂಬರ್ ಆಫ್ ಔಟ್ಲೆಟ್ಸ್ ಈಗ 800 ಇದೆ. ನಂಬರ್ ಆಫ್ ಔಟ್ಲೆಟ್ಸ್ ಕ್ಯಾನ್ ಬಿ 5,000, 10,000, ಎನಿ ನಂಬರ್ ಆಫ್ ಔಟ್ಲೆಟ್ಸ್. ಯಾಕೆಂದರೆ ಫ್ರ್ಯಾಂಚೈಸಿ ಈಸ್ ಅನ್ ಈಸಿ ವೇ ಆ್ಯಕ್ಚುಲಿ. ಯಾಕೆಂದರೆ ಒಂದು ಸಣ್ಣದಾಗಿ ಒಂದು ಅಂಗಡಿ ಇಟ್ಕೊಂಡು ಅವನು ಕಡಿಮೆ ಮಾರ್ಜಿನ್ ತೊಗೊಂಡು ಈ ಕ್ರೋಮಾ, ರಿಲಯನ್ಸು, ಸಂಗೀತ, ಇವರೆಲ್ಲ ದೊಡ್ಡ ದೊಡ್ಡ ಚೈನ್ಸ್ ಮುಂದೆ ಅವನು ಕಾಂಪೀಟ್ ಮಾಡೋಕ್ಕಾಗದೇ ಇರೋವಂಥವ್ರು ಹಲವಾರು ಸ್ಟೋರ್ಸ್ ಇದೆ. ಸೊ ಅವ್ರಿಗೆ ಇಟ್ ಬಿಕಮ್ಸ್ ಎ ಹೆಲ್ಪ್ ಟು ದೆಮ್. ಫಾರ್ ಮೀ ಇಟ್ ಬಿಕಮ್ಸ್ ನನ್ನ ಡ್ರೀಮ್ ಆಫ್ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ತೊಗೊಂಡೋಗೋದು ಆಗುತ್ತೆ. ಸೊ ಯಾಕೆಂದರೆ ಎಷ್ಟೋ ಜನ ಇವತ್ತಿನ ದಿನ, ಇನ್ಫ್ಯಾಕ್ಟ್ ದ ನಂಬರ್ ಆಫ್ ಮೊಬೈಲ್ ಶೋರೂಮ್ಸ್ ದಟ್ ಆರ್ ಕ್ಲೋಸಿಂಗ್ ಅಲ್ಲ, ಹೌದು, ಸುಮಾರು ಸಾಕಷ್ಟು ಕ್ಲೋಸ್ ಆಗ್ತಾ ಇದೆ. ಯಾಕೆಂದರೆ ಒಂದು ಇಂಡಸ್ಟ್ರಿ ಗ್ರೋ ಆಗ್ತಿಲ್ಲ, ಇನ್ನೊಂದು ದಿ ಸ್ಮಾಲ್ ರಿಟೇಲರ್ ಕ್ಯಾನಾಟ್ ಕಂಪೀಟ್ ವಿತ್ ದಿ ಲಾರ್ಜ್ ಒನ್ಸ್. ಕಷ್ಟ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಇಂಡಸ್ಟ್ರಿನಲ್ಲಿ ನಾನು ಆವಾಗಲೇ ಹೇಳಿದೆ, ಎಲೆಕ್ಟ್ರಾನಿಕ್ಸ್ ಎಲ್ಲ ಕಡಿಮೆ ಆಗ್ತಿರುತ್ತೆ ಹೊರತು ಬೆಲೆ ಜಾಸ್ತಿ ಆಗಲ್ಲ ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ, ಅಂದರೆ 1982 ನಾನು ಸಂಗೀತ ಚಾರ್ಜ್ ತೊಗೊಂಡಾಗಿಂದ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಲಾಸ್ಟ್ 6-8 months ಎವ್ರಿ ಮಂತ್ ರೇಟ್ ಜಾಸ್ತಿ ಆಗ್ತಿದೆ. ಫೋನ್ಸ್, ಆ ಚಿಪ್ಸೆಟ್ ಇವಾಗ ಥ್ಯಾಂಕ್ಸ್ ಟು AI, ನೀವು ಸಾಕಷ್ಟು ಮೀಡಿಯಾದಲ್ಲೂ ಅದ್ರ ಬಗ್ಗೆ ಕವರೇಜ್ ಬಂದಿದೆ, ಇಂಟರ್ನೆಟಲ್ಲೆಲ್ಲ ಇದೆ. ಈ ಚಿಪ್ಸೆಟ್ಗೆ ಸಡನ್ಲಿ ದೇರ್ಸ್ ಎ ಮ್ಯಾಸಿವ್ ಡಿಮ್ಯಾಂಡ್ ಬಿಕಾಸ್ ಆಫ್ ಎಕ್ಸ್ಟ್ರಾರ್ಡಿನರಿ AI ಅವ್ರದ್ದು ಚಿಪ್ಸೆಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ, ಮೊಬೈಲ್ ಫೋನಲ್ಲಿ, ಲ್ಯಾಪ್ಟಾಪಲ್ಲಿ ಯಾವ ಚಿಪ್ಸೆಟ್ ವರ್ಕ್ ಆಗುತ್ತೋ ಸೇಮ್ ಚಿಪ್ಸೆಟ್ ಈ AI ಮೇಲೆ ವರ್ಕ್ ಮಾಡ್ತಾ ಇರೋರೆಲ್ಲರೂ ಅವ್ರ ಕನ್ಸಂಪ್ಷನ್, ಇನ್ಫ್ಯಾಕ್ಟ್ ದೇ ಆರ್ ಪೇಯಿಂಗ್ ಅ ಮಚ್ ಹೈಯರ್ ಪ್ರೈಸ್ ಆ್ಯಂಡ್ ಬೈಯಿಂಗ್ ಅಂತ. ಹಾಗಾಗಿ ಇವ್ರಿಗೆ ಚಿಪ್ಸೆಟ್ ಸಿಗ್ತಾ ಇಲ್ಲ, ಹಾಗಾಗಿ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಎವ್ರಿ ಮಂತ್ ಲಾಸ್ಟ್ 6 months ಆಲ್ಮೋಸ್ಟ್ ಎವ್ರಿ ಮಂತ್ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಿರುವಾಗ, ರೇಟ್ ಜಾಸ್ತಿ ಆಗುವಾಗ ಇನ್ನೂ ಫರ್ದರ್ ವಾಲ್ಯೂಮ್ ಎಫೆಕ್ಟ್ ಆಗುತ್ತೆ, ಸೇಲ್ ವಾಲ್ಯೂಮ್. ಸೊ ಅದರಿಂದ ಸ್ಮಾಲರ್ ರಿಟೇಲರ್ಸ್ ವಿಲ್ ಸ್ಟ್ರಗಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಇಸ್ ಬೇಗ್. ಸೊ ವಿ ವಾಂಟ್ ಟು ಹೆಲ್ಪ್ ದಿ ಸ್ಮಾಲರ್ ರಿಟೇಲರ್ಸ್ ಬೈ ಗಿವಿಂಗ್ ಅ ಸಂಗೀತ ಫ್ರ್ಯಾಂಚೈಸಿ, ಬೈ ಗಿವಿಂಗ್ ದೆಮ್ ಬೆಟರ್ ಮಾರ್ಜಿನ್. ಅದು ಒಂದು.